ಹ್ಯಾಪಿ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಪ್ರೀತಮ್ಗೆ ಮಂಡೇ ಕೊಟ್ಟ ಮೇಲೆ ವ್ಲಾಗ್ಸ್ನ ಮಾಡಿಲ್ಲ. ಮಂಗಳವಾರ ಅನಿಸುತ್ತೆ ನಾನು ಹುಷಾರು ತಪ್ಪಿದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ವಿಡಿಯೋಸ್ನ ಮಾಡಲಿಲ್ಲ. ಇವತ್ತು ಆ್ಯಕ್ಚುಲಿ ಪ್ರಗತಿ ಬರ್ಡೇ. ಒಂದು ಸ್ವಲ್ಪ ಜನ ನೆನಪು ಮಾಡಿಕೊಂಡು ಲಾಸ್ಟ್ ಇಯರ್ ಬರ್ಡೇ ವಿಡಿಯೋಸ್ನ ನೋಡಿ ಇವತ್ತು 22 ಪ್ರಗತಿ ಬರ್ಡೇ ಅಲ್ವಾ ಅಂತ ಹೇಳ್ಬಿಟ್ಟು ಅವರೇ ಬಂದು ವಿಶ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಮ್ಯುನಿಟಿಲೂ ಕೂಡ ಹಾಕೋಕ್ಕಾಗಿಲ್ಲ. ಈಗ ಒಂದೆರಡು ಫೋಟೋಸ್ ತಗೊಂಡು ಹಾಕ್ತೀನಿ. ಪ್ರೆಸೆಂಟು ಪ್ರಗತಿನೂ ಕೂಡ ರೆಡಿಯಾಗಿದ್ದಾರೆ. ಪ್ರಗತಿ ಅಲ್ಲಿ ನಮ್ಮ ಬೋಡ. ಪ್ರೀತು ಬಾ 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 ಇಲ್ಲಿ ಮಮ್ಮಿ ಹತ್ರ ಬಾ. ಹಾಂ ಹುಡ್ಬಾ 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 ಬಾ. ಎಷ್ಟು ಸ್ಪೀಡಾಗಿ ಬರ್ತಾನೆ ಅಂದರೆ ಅಷ್ಟು ಸ್ಪೀಡಾಗಿ ಬರ್ತಾನೆ. ಸೊ ಬೆಳಗ್ಗೆನೋ ದೇವಸ್ಥಾನಕ್ಕೆ ನೋಡಿ ನಮ್ಮ ಬೋರ್ಡನ್ನು ಅವತ್ತು ನೋಡಿದ್ದೆಲ್ಲರೂ. ಬೋಡ ಅವ್ರ ಡ್ಯಾಡಿ ಹತ್ರ ಹೋಗ್ಬೇಕು ಈಗ. ಸೊ ಪ್ರಗತಿಗೆ ಇವತ್ತು ಬರ್ಡೇ ಗಿಫ್ಟ್ ಏನೂ ಕೊಟ್ಟಿಲ್ಲ. ಈ ಸರಿ ಪ್ರತಿ ಸಲನೂ ಹೊಸ ಡ್ರೆಸ್ ತೊಗೊಂಡು ಬಂದು ಏನೋ ಒಂದು ಸರ್ಪ್ರೈಸ್ ಮಾಡಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಎಲ್ಲ ಮಾಡ್ತಾಯಿದ್ವಿ. ಈ ವರ್ಷ ನಿಜವಾಗ್ಲೂ ಏನೂ ಮಾಡೋಕ್ಕಾಗಿರಲಿಲ್ಲ. ಸರಿ ಹಾಗೆ ಬಿಡೋಕ್ಕೂ ನನಗೆ ಮನಸ್ಸು ಒಪ್ಪಲಿಲ್ಲ. ಸರಿ ಹುಷಾರಿಲ್ಲ ಅಂದ್ರೆ ಏನಂತೆ ಅಂತ ಹೇಳ್ಬಿಟ್ಟು ಇವತ್ತು ಎದ್ದಿರೋದು ನಾನು. ಇವತ್ತು ಎದ್ದು ಎಲ್ಲ ಮಾಡ್ತಾ ಇರೋದು. ಸೊ ಇವಾಗ ಹಾಗೆ ಪ್ರಗತಿಗೆ ವೆಜ್ ಅಂದರೆ ಊಟ ಇಷ್ಟ. ಮನೇಲಿ ಏನೂ ಸ್ಪೆಷಲ್ ಅಡುಗೆ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಹೋಟೆಲ್ಗೆ ಹೋಗ್ತಾಯಿದ್ವಿ. ಊಟ ಮಾಡಿಕೊಂಡು ಪ್ರಗತಿಗೆ ಹೊಸ ಡ್ರೆಸ್ ತೊಗೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗೋದಿದೆ. ಹಾಗೆ ಒಂದು ಸಣ್ಣ ಕೇಕ್ ಕಟ್ಟಿಂಗ್, ಇಷ್ಟೇನು ಏನೂ ಇಲ್ಲ. ಅದೇನು ಪ್ರಗತಿ ಗಿಫ್ಟು ಏನು ಬೆಳಗ್ಗೆಯಿಂದ ಕೊಡ್ತೀನಿ ಅಂತ ತೋರಿಸ್ಬೇಕಾ? ಪ್ರಗತಿ ಫೇವ್ರೇಟ್ ಬಂದು ಸ್ವೀಟು, ಚಾಕ್ಲೇಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಾಕ್ಲೇಟ್ ಪರ್ಫ್ಯೂಮ್ ನೋಡಿಲ್ಲ ಅಂತ ಹೇಳಿದೆ, ಎಲ್ಲ ನೋಡ್ಕೊಂಬಿಟ್ಟೆ. ಆ್ಯಕ್ಚುಲಿ ಇದು ಬಂದು ನಾವು ತಗೊಂಡು ಬಂದಿರೋದಲ್ಲ ಗಿಫ್ಟು. ನಾವೇನು ತರಲಿಲ್ವಲ್ಲಪ್ಪ ಅಂತ ಈವ್ನಿಂಗ್ ಯೋಚನೆ ಮಾಡ್ತಾಯಿದ್ವಿ. ಅವ್ರ ಫ್ರೆಂಡ್ ಬಂದಿದ್ರು ದುಬೈಯಿಂದ, ನನ್ನ ಹಸ್ಬೆಂಡ್ ಫ್ರೆಂಡು. ಅವರು ಅಲ್ಲಿಂದ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಗಿಫ್ಟ್ ಕೊಟ್ಟರು. ನೈಟ್ ಅಂದ್ಕೊಂಡ್ವಿ ಅಯ್ಯೋ ನಾವೇನೂ ತರಲಿಲ್ಲ, ಪ್ರಗತಿ ಗಿಫ್ಟ್ ಅಂತೂ ಬಂದಿದೆ ಅಂತ. ಸೊ ಇದು ಬಿಸ್ಕೆಟ್ ಅನಿಸುತ್ತೆ, ಕಾಜು ಬಿಸ್ಕೆಟು, ಬಟರ್ ಕುಕೀಸು ಸಖತ್ತಾಗಿದೆ ಒಳಗಡೆ. ಫಸ್ಟ್ ಬೋಣಿ ಮಾಡಿದ್ದೆ ನನ್ನ ಮಗ ಪ್ರೀತಮ್. ಈ ಥರ ಇದೆ. ಅವ್ರಿಗೆ 15 ದಿನದ ಪಾಪು ಇತ್ತು. ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದೆ ಬಿಸ್ಕೆಟ್ ಚಾಕ್ಲೇಟ್ ತಿನ್ನಬಾರ್ದು. ನೋಡಿ ನೈಟ್ ಕೊಟ್ಟಿರೋದಕ್ಕೆ ಆಗಲೇ ನಮ್ಮ ಪ್ರೀತಮ್ ಏನಪ್ಪ ಇದು ಬೇಕಾ ಬೇಡ ನಿಂಗೂ ಬೇಕಾ? ಬಿಸ್ಕೆಟ್ ಎಲ್ಲ ತಿಂದಾರ ಮಕ್ಕಳು? ಅಕ್ಕನ ಬರ್ಡೇ ಅಂತ ಬಂದು ಕೊಡ್ತೀನಿ. ಯಾವ ತರ ಬರ್ಡೇ ಅಂತ ಕೇಕ್ ನಾನೆಲ್ಲ ಕೊಡ್ತೀನಿ. ಖುಷಿನಾ? ಚಾಕ್ಲೇಟ್ ಎಲ್ಲ ಬೀಳಿಸ್ತಿದ್ಯಲ್ಲ ಪಾಲಿ. ಹ್ಯಾಪಿ? ವಾ ಬಿಸ್ಕೆಟ್ ಕೊಟ್ಬಿಟ್ರ? ಸೊ ಬಟರ್ ಕುಕೀಸು. ನಾನು ಬಿಸ್ಕೆಟು ಚಾಕ್ಲೇಟ್ ಏನೂ ಕೊಟ್ಟಿಲ್ಲ ಸದ್ಯಕ್ಕೆ. ಇವಾಗಲೂ ಫಸ್ಟ್ ಟೈಮ್ ಕೊಡ್ತಾ ಇರೋದು ಇವತ್ತೇನೆ. ನೆನ್ನೆ ಒಂದು ತಿಂದ್ಬಿಟ್ಟಿದ್ದಾನೆ. ಸೊ ಅದು ಟೇಸ್ಟ್ ನೋಡಿದ್ನಲ್ಲ, ಸೊ ಹಾಗಾಗಿ ಆ್ಯಕ್ಚುಲಿ ನಾವೆಲ್ಲ ತಂದಿರೋದು. ನಾವು ಅದೇ ಅನ್ಕೋತಾ ಇದ್ವಿ, ನಾವೇನೂ ತರಲಿಲ್ಲ ಅಂದರೆ ತುಂಬಾ ಹುಷಾರಿರಲಿಲ್ಲ. ನನಗೆ ಹೇಳೋಕ್ಕಾಗ್ತಾಯಿಲ್ಲ. ನನ್ನನ್ನು ಇವಾಗ ನೋಡಿದಾಗ ನಿಮ್ಗೆ ಹಂಗೆ ಅನ್ಸಲ್ಲ, ಬಟ್ ಅಷ್ಟು ಒಂದು ಟ್ಯೂಸ್ಡೇ ಬಂದು ಮಲಗಿದ್ದಕ್ಕೆ ನಾನು ಇವತ್ತು ಬೆಳಗ್ಗೆನೇ ಎದ್ದಿರೋದು. ಪ್ರತಿಯೊಂದು ಕೆಲಸನೂ ನಾನು ಹಸ್ಬೆಂಡೇ ಮಾಡ್ಕೊಂಡಿರೋದು. ಮಗಳು ಸ್ಕೂಲಿಗೆ ಕಳಿಸೋದು, ಅಡುಗೆ ಮಾಡೋದು, ನನ್ನ ನೋಡ್ಕೊಳ್ಳೋದು ಎಲ್ಲ ಅವರೇ ಮಾಡಿರೋದು. ಮಗಳು ಬರ್ತಡೇಗೋಸ್ಕರ ಎದ್ದಿದ್ದೀನಿ ಅಂತ ಹೇಳ್ಬೋದು. ಅಂದರೆ ಇವತ್ತು ಪರವಾಗಿರಲಿಲ್ಲ, ಮಾಡಿಲ್ಲ. ಇದು ದುಬೈಯಿಂದ ಬಂದಿರೋದು ಚಾಕ್ಲೇಟ್ ನನ್ನ ಮಗಳಿಗೋಸ್ಕರ ಅಂತಲ್ಲ. ಅವರು ಓಪನ್ ಮಾಡಲಾ? ಇದನ್ನು ಮಾತ್ರ ಕೇಳ್ಕೊಡ್ದು ನೀನು ಪ್ರೀತು. ಸೊ ಲಾಸ್ಟ್ ಇಯರ್ ಬರ್ಡೇ ಆ್ಯಕ್ಚುಲಿ ನಾನು ಪ್ರೆಗ್ನೆಂಟು. ಅವಾಗಲೂ ಕೂಡ ನಾನು ಅಂದ್ಕೊಂಡಂಗೆ ಮಾಡಿದ್ದೆ, ಬಟ್ ಈ ಸರಿ ಆಗಿಲ್ಲ. ವಾವ್, ಯಾವ ಕಲರ್ ಬೇಕು? ಫಸ್ಟು ಪ್ರಗತಿಗೆ ನಾನೊಂದು
ಈಗ ಫುಲ್ ಇದೆ ಚಾಕ್ಲೇಟು. ನನ್ನ ಮಗಳು ಫೇವ್ರೇಟೇ ಸಿಕ್ಬಿಟ್ಟಿದೆ. ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವಿ ಅದಾಗ ಅದೇ ಬಂದ್ಬಿಡುತ್ತೆ. ಇದು ಹಿಂಗಿಲ್ಲ, ಪ್ರೀತಮ್ ನೋಡೋದು ಅಷ್ಟೇ ಟೇಸ್ಟ್ನ. ರಿಟರ್ನ್ ಗಿಫ್ಟಲ್ಲಿ ಚಾಕ್ಲೇಟ್ ಕೊಟ್ಟಿದ್ರು. ಹಾಗೆ ಒಂದೆರಡು ಪರ್ಫ್ಯೂಮನ್ನು ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನಿಧಾನ ನಿಧಾನ, ಸ್ವಲ್ಪ ಸ್ವಲ್ಪ ಪ್ರೀತು, ಸ್ವಲ್ಪ ಸ್ವಲ್ಪ ತಿನ್ಬೇಕು. ಯಾರದು ಅಲ್ಲಿ? ಹಾಯ್ ಮಾಡು, ಬಾಯ್ ಬಾಯ್ ಮಾಡಿಬಿಡ್ತು. ಬಾಯ್ ಹೆಂಗೆ ಮಾಡೋದು? ಬಾಯ್ ಟಾಟಾ ಬಿಡಮ್ಮ, ಅವ್ನು ಮಾಡ್ತಾನೆ. ಬಾಯ್ ಟಾಟಾ ಮಾಡು. ಹೆಂಗೆ ಮಾಡೋದು? ಬಾಯ್ ಮಾಡೋದು ತೋರಿಸು. ಬಾಯ್ 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 ಬಾಯ್. ಸೊ ಬಾಯ್ ಮಾಡ್ತಾನೆ, ಹಿಂಗೆ 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 ಅಂತಾನೆ, ಬಟ್ ಇವಾಗ ಮಾಡ್ತಾ ಇಲ್ಲ. ಬಾಯ್ ಮಾಡೋದು ಕಲ್ತ್ಕೊಂಡಿದ್ದಾನೆ, ಹಿಂಗೆ 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 ಅಂತಾನೆ, ಬಟ್ ಇವಾಗ ಮಾಡ್ತಾ ಇಲ್ಲ ಕೇಳ್ತಾ ಇರೋದಕ್ಕೆ. ಸರಿ ಫ್ರೆಂಡ್ಸ್, ನಾನೀಗ ಸಿಗ್ತೀನಿ ನೆಕ್ಸ್ಟು ಪ್ರಗತಿನ ರೆಡಿ ಮಾಡಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಇವತ್ತಿನ ಪುಟಾಣಿ ಬರ್ಡೇ ವ್ಲಾಗ್ ಅಷ್ಟೇ, ಹೇಗಿರುತ್ತೆ ನಮ್ಮ ಇವತ್ತಿನ ದಿನ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನೋಡಿ, ನಾವು ಎಷ್ಟು ಹೇಳಿದ್ರು ಪ್ರಗತಿ ಪ್ರೀತಮ್ನ ನಮ್ಮ ಹತ್ರ ಕಳ್ಸಲ್ಲ. ನನ್ನ ಹತ್ರನೇ ಇರಲಿ, ಪ್ರೀತಮ್ ನನ್ನ ಹತ್ರ ಇರಲಿ. ಆಮೇಲೆ ಪ್ರೀತಮ್ಮು ಅಷ್ಟೇ ನಮ್ಮ ಹತ್ರ ಬರ್ತಾನೆ ಇಲ್ಲ, ಪ್ರಗತಿ ಹತ್ರನೇ ಓಡೋಗೋದು, ಅಳ್ತಾನೆ ಹೋಗೋದಕ್ಕೆ. ಸೊ ಈ ಥರ ಹೊರಗಡೆ ಹೋದ್ರೆ ಸಾಕು, ಪ್ರೀತಮ್ ಇವಾಗ ನಮ್ಮ ಜೊತೆನೇ ಇರ್ತಾ ಇಲ್ಲ, ಪ್ರಗತಿ ಹತ್ರನೇ ಇರಬೇಕು ಅಂತ. ಇನ್ನೊಂದು ಏನಂತ ಅಂದರೆ, ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಪ್ರೀತಮ್ಗೆ ಪ್ರಗತಿ ತುಂಬ ಕೇರ್ ಮಾಡ್ತಾರೆ ಅಂತ. ಗೊತ್ತಿಲ್ಲ, ಬ್ಯಾಕ್ ಸೀಟಲ್ಲಿ ಒಬ್ಬರೇ ಕೂತ್ಕೊಳ್ಳೋಕೆ ಬೇಜಾರು ಅಂತನೋ ಅಥವಾ ಗೊತ್ತಿಲ್ಲ, ಇಬ್ಬರೂ ಕೂಡ ಅದೇನೋ ಅಷ್ಟು ಇದಾಗ್ಬಿಟ್ಟಿದ್ದಾರೆ. ಅಕ್ಕನೇ ಬೇಕು ಅಂತ ನನ್ನ ಮಗನೂ ಹೋಗ್ತಾನೆ, ಪ್ರೀತಮ್ ಬೇಕಾ ಅಂತ ನನ್ನ ಮಗಳು ಇರಿಸ್ಕೊಂಡು ಈ ಥರ ಕೂರಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟಪಡ್ತಾಳೆ ಇವಾಗ. ಸೊ ಹಾಗೆ ಊಟಕ್ಕೆ ಅಂತ ಹೊರಟ್ವಿ. ನಮಗೆ ಪ್ಯೂರ್ ವೆಜ್ ಬೇಕಾಗಿತ್ತು. ಸೊ ಹಾಗಾಗಿ A2B ಅಂತ ಒಂದು ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿ ಹೋಗಿದ್ವಿ ಊಟ ತಿನ್ನಬೇಕಂತ. ನನಗೆ ಜ್ವರ ಬಂದುಬಿಟ್ಟು ಯಾರಾದರೂ ಒಂದಿಷ್ಟು ರಸಮ್ ಮಾಡಿಕೊಟ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ಗೆ ರಸಮ್ ಬರಲ್ಲ, ಹೇಳಿದ್ರೂ ಕೂಡ ಅವ್ರಿಗೆ ಮಾಡೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ರಸಮ್ ರೈಸ್ ತಿನ್ನಬೇಕಂತ ತುಂಬ ಅನ್ನಿಸ್ತಾಯಿತ್ತು. ಸರಿ, ನನಗೆ ಊಟ ಇಷ್ಟ, ನಾನು ಎಲ್ಲೋದ್ರೂ ಬೇರೆ ಜಾಸ್ತಿ ಏನೂ ತೊಗೊಳೋದ್ಕಿಂತ ಈ ಕಂಪ್ಲೀಟ್ ಊಟ ಬರುತ್ತಲ್ಲ, ಸೊ ಅದನ್ನು ತೊಗೋತೀನಿ. ಏನೋ ಗೊತ್ತಿಲ್ಲ, ಅದಂದರೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಊಟ ಮಾಡಿದ್ವಿ ಅಂತ. ಮಧ್ಯಾಹ್ನ ಕೂಡ ಆಗಿತ್ತಲ್ವ, ಸೊ ಹಾಗಾಗಿ ಪ್ರಗತಿ ಅಂತೂ ನನಗೆ ಜಾಮೂನ್ ಫೇವ್ರೇಟ್, ಜಾಮೂನ್ ಬೇಕು ಅಂತ. ಪ್ರತಿ ಸಲ ನನ್ನ ಬರ್ಡೇ ಏನಾದರೂ ಸ್ಪೆಷಲ್ ಮಾಡಲಾ ಅಂತ ಕೇಳಿದ್ರೆ ನನ್ನ ಮಗಳು ಕೇಳೋದು ಒಂದೇ ಜಾಮೂನು. ಸೊ ಹಾಗಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಎರಡೂ ಪ್ರಗತಿಗೋಸ್ಕರನೇ ಕೊಡಿಸಿದ್ರು. ಆಮೇಲೆ ಸಮೋಸ ಬೇಕು ಅಂತ ಹೇಳಿದ್ಲು, ಸಮೋಸ. ಆಮೇಲೆ ದೋಸೆ ಏನೋ ಕೇಳಿದ್ರು, ಬಟ್ ಆ ಟೈಮಲ್ಲಿ ದೋಸೆ ಸಿಗಲ್ಲ, ಈವ್ನಿಂಗ್ ಆದರೂ ಆಗಬೇಕಿಲ್ಲ, ಮಾರ್ನಿಂಗ್ ಟೈಮಲ್ಲಿ ಸಿಗುತ್ತೆ ಅಂತ ಅಂದರು. ಸರಿ, ಪ್ರಗತಿಗೆ ದೋಸೆ ಸಿಗಲಿಲ್ಲ, ನಮ್ಮ ಮನೆಯವರು ಮಿನಿ ಮೀಲ್ಸ್ ಅಂತ ತೊಗೊಂಡ್ರು. ನಾನು ನಾರ್ತ್ ಅಂದರೆ ನಾನು ಒಂದ್ಸರಿ ಸೌತ್ ಒಂದ್ಸರಿ ನಾರ್ತ್ ಆ ಥರ ತೊಗೋತಾ ಇರ್ತೀನಿ, ಪಲ್ಯಗಳು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟಿತ್ತು. ಓಕೆ, ಹೊಟ್ಟೆ ತುಂಬ ಊಟ ಮಾಡ್ಬೋದಂತ ಅಷ್ಟೇ. ಎಲ್ಲರೂ ಕೂಡ ಆರಾಮಾಗಿ ಊಟ ಮಾಡಿಕೊಂಡು ಶಾಪಿಂಗಿಗೆ ಹೊರಟ್ವಿ. ಶಾಪ್ ಅಂತ ಅಂದರೆ ಬರ್ಡೇಗೆ ಅವಾಗಿಂದ ಅದೊಂದು ರೂಢಿ ಆಗಿಬಿಟ್ಟಿದೆ, ಹೊಸ ಡ್ರೆಸ್ ಕೊಡಿಸ್ಬೇಕು, ಹೊಸ ಡ್ರೆಸ್ ಹಾಕೋಬೇಕಂತ. ಸರಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಒಂದು ಜೊತೆ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಅಪೋಸಿಟಲ್ಲೇ ಮ್ಯಾಕ್ಸ್ ಇತ್ತು, ಅಲ್ಲಿ ಹೋದ್ವಿ. ಪ್ರತಿ ಸಲ ಯಾವಾಗಲೂ ಫ್ರಾಕೇ ತೊಗೋತೀನಿ, ಈ ಸರಿ ನನಗೆ ಬೇರೆ ಥರ ಟಾಪು ಪ್ಯಾಂಟ್ ಆ ಥರ ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಓಕೆ, ಅದನ್ನೇ ಫಸ್ಟು ಆ್ಯಕ್ಚುಲಿ ಚಿಕ್ಕ ಹುಡುಗಿನಲ್ಲಿ ಜಾಸ್ತಿ ಆಗ್ತಾಯಿದ್ದಿದ್ದು ಅದು, ಫ್ರಾಕ್ ಆಗ್ತಾ ಇರಲಿಲ್ಲ ಅವಳಿಗೆ, ಫ್ರಾಕ್ ಸೂಟ್ ಆಗಲ್ಲ ಅಂತ, ಒಂಥರ ಬಾಯ್ ಥರನೇ ಇದ್ದಿದ್ದು. ಸೊ ಹಾಗಾಗಿ ಇವಾಗ ನನಗಿಷ್ಟ ಫ್ರಾಕ್ ಹಾಕೋದಕ್ಕೆ, ಪ್ರಗತಿಗೂ ಇಷ್ಟ, ತುಂಬ ಇಷ್ಟ. ಫ್ಲೇರ್ ಡ್ರೆಸ್ ಎಲ್ಲ ಚಿಕ್ಕ ಹುಡುಗಿನಲ್ಲಿ ಇಷ್ಟಪಡ್ತಾ ಇದ್ದಿದ್ದು. ಅಂದರೆ ಹಿಂಗೆ ಚೇಂಜ್ ಆಗ್ತಾ ಇರ್ತಾರೆ ಮಕ್ಕಳು, ಚಿಕ್ಕ ಹುಡುಗರಲ್ಲಿ ಇಷ್ಟಪಟ್ಟಿದ್ದು ಇವಾಗ ಫ್ರೆಂಡ್ಸ್ ಜೊತೆ ಹೋಗೋದು, ಅವ್ರ ಡ್ರೆಸ್ ಎಲ್ಲ ನೋಡ್ತಾರೆ, ಸೊ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ. ಸೊ ಹಾಗಾಗಿ ಅಂದರೆ ಇದೇ ಬೇಕಾ ಪರ್ಟಿಕ್ಯುಲರ್ ಆಗಿ ಅಂತ ಏನೂ ಕೇಳಲ್ಲ, ನಾವು ಏನು
ಕೊಡಿಸ್ತೀವೋ ಅದನ್ನೇ ಹಾಕ್ಕೊಳ್ಳೋದು. ಈ ಸರಿ ಆ್ಯಕ್ಚುಲಿ ನಾನೇ ತೊಗೋಬೇಕು ಅಂದ್ಕೊಂಡಿದ್ದೆ. ಫ್ರಾಕೆ ಯಾವಾಗಲೂ ಫ್ರಾಕೆ ತೊಗೋತಾ ಇರ್ತೀನಿ. ಸೊ ಹಾಗಾಗಿ ಈ ಸರಿ ಒಂದಷ್ಟು ಟಿ ಶರ್ಟ್ಗಳು ಬೇರೆ ಖಾಲಿಯಾಗಿದ್ದು, ಅಂದರೆ ಡೈಲಿ ಹಾಕೋದಕ್ಕೆ ವೇರ್ ಮಾಡೋದಕ್ಕೆ ಟಿ ಶರ್ಟ್ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದೆರಡು ಟಿ ಶರ್ಟು ಮತ್ತು ಟಾಪು ಪ್ಯಾಂಟು ಎಲ್ಲ ತೊಗೊಂಡ್ವಿ. ನನ್ನ ಮಗಳಿಗೆ ಅಲ್ಲೊಂದು ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ, ಆಟ ಆಡೋದಕ್ಕೆ ಸಿಕ್ತು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಅಲ್ಲಿ ಆಟ ಆಡ್ತಾ ಇದ್ದೆ. ಹಿಂಗೆ ಮಕ್ಳಿಗೆ ಏನು ಅಲ್ಲಿ ನಾನು ಬಟ್ಟೆ ನೋಡ್ತಾ ಇದ್ದೀನಿ, ನನ್ನ ಮಗ್ಳಿಗೆ ಬೇರೆ ಏನೋ ಇಂಟ್ರೆಸ್ಟು. ಸೊ ಬಟ್ಟೆ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಸರಿ ನಾನೇನು ಸೆಲೆಕ್ಟ್ ಮಾಡಿದೆ ಅದನ್ನೇ ಓಕೆ ಮಾಡ್ತಾರೆ. ಫೈನಲ್ ಯಾವಾಗಲೂ ಅಷ್ಟೇ, ಪ್ರಗತಿಗೆ ಏನು ತೊಗೊಂಡ್ರು ಪ್ರಗತಿ ಇಷ್ಟದಂಗೆ ತೊಗೊಳಕ್ಕೆ ಮಕ್ಕಳು ಗೊತ್ತಾಗಲ್ಲ ಅಲ್ವಾ, ಏನೋ ಒಂದು ಅಂದರೆ ಆ ಕ್ಷಣಕ್ಕೆ ನೋಡಿ ತೊಗೊಂಡ್ಬಿಡ್ತಾರೆ. ಬಟ್ ನಾವು ಹಾಗಲ್ಲ, ಸ್ವಲ್ಪ ಯೋಚನೆ ಮಾಡ್ತೀವಿ ಯಾವ ಥರ ತೊಗೋಬೇಕು ಹೇಗೆ ಅಂತ. ಸೊ ಹಾಗಾಗಿ ಫಸ್ಟ್ ನಾನೇ ಸೆಲೆಕ್ಟ್ ಮಾಡಿದೆ. ಒಂದು ಟಾಪು ಪ್ಯಾಂಟು ಬರ್ಡೇಗೆ ಹಾಕೋತಾರೆ ಸಂಜೆ. ಇವಾಗ ಹಾಕಿರೋ ಡ್ರೆಸ್ ಕೂಡ ನಾಮಕರಣಕ್ಕೆ ತೊಗೊಂಡಿದ್ದು, ಹೊಸದಲ್ವ, ಒಂದೇ ದಿನ ಹಾಕಿದ್ದು. ಸರಿ ಬರ್ಡೇಗೆ ಇವಾಗ ಬೆಳಗಿನ ಸಂಜೆ ತನಕ ಇರಲಿ, ದೇವಸ್ಥಾನಕ್ಕೆ ಹೋಗಿ ಬರೋ ತನಕ ಅಂತ ಹೇಳ್ಬಿಟ್ಟು ಅದೇ ಡ್ರೆಸ್ ಹಾಕ್ಕೊಂಡಿದ್ರು. Happy birthday to you. Happy birthday to you. Happy birthday to you, Pragati. May God bless you. Akku birthday wish madu Preetu. Happy birthday to you. ನಾನು ಹೇಳಿರೋ ತಂದಿಲ್ಲ, ಅದಲ್ಲ ಇದು. ಸೊ ಅಲ್ಲಿ ಏನಾಯಿತು ಅಂತ ಅಂದರೆ, ಕೇಕ್ ಆ್ಯಕ್ಚುಲಿ ನಾನು ಬೇರೆ ಕೇಕ್ ಹೇಳಿದೆ. ನನಗೆ ಈ ಥರ ಪ್ಯಾಸ್ಟ್ರೀಸು, ಈ ಕ್ರೀಮ್, ಇದೇನೋ ಇದೆಲ್ಲ ಈಗ ಬಂದಿರೋ ಕೇಕು, ಐಸ್ ಕೇಕು, ಇದೆಲ್ಲ ಯಾವುದೂ ಇಷ್ಟ ಆಗಲ್ಲ. ಫಸ್ಟ್ ಬರ್ತಿತ್ತಲ್ಲ ಒಂಥರ ಕ್ರೀಮ್ ಗಟ್ಟಿಗಿರ್ತಿತ್ತು, ಬನ್ ಜಾಸ್ತಿ ಇರ್ತಾಯಿತ್ತು. ಸೊ ಆ ಥರ ಕೇಕ್ ಆದರೆ ಏನೋ ಒಂದು ಪೀಸ್ ತಿನ್ಬೋದು, ಈ ಥರದ್ದು ಬೇಡ ಅಂತ ನನಗೆ ಎಷ್ಟು ಹೇಳಿದ್ರು ನಮಗೆ ಆ್ಯಕ್ಚುಲಿ ಅದು ಮಾಡೋದೇ ಇಲ್ವೋ ಅಥವಾ ಇಲ್ವೋ ಗೊತ್ತಿಲ್ಲ, ಆ ಥರ ಕೇಕ್ ಸಿಗೋದೇ ಇಲ್ಲ. ನಂಗೆ ನಿಜವಾಗ್ಲೂ ಈ ಕೇಕ್ ತಿನ್ನೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಆ ಕ್ರೀಮ್ ಒಳ್ಳೆ ಇದ್ದಿದ್ದಂಗೆ ಇರುತ್ತೆ, ಅಷ್ಟಕ್ಕಷ್ಟೇ. ಸೊ ಹಾಗಾಗಿ ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನು ಹೇಳಿರೋ ಕೇಕ್ ಅಲ್ಲ ಇದು ಅಂತ. ಇಲ್ಲ ನಾನು ಹೇಳಿದ್ದೀನಿ ಲೆಸ್ ಕ್ರೀಮ್ ಹಾಕಿ ಮಾಡಿ ಅಂತ ಅವ್ರು ಹೇಳ್ತಾಯಿದ್ರು. ನಿಮ್ಗೆ ಯಾರಿಗಾದ್ರೂ ನೆನಪಿರ್ಬಹುದೇನೋ, ಹಳೆ ಅವಾಗ ಬನ್ ಜಾಸ್ತಿಯಲ್ಲಿ ಕೇಕ್ ಬರ್ತಿತ್ತಲ್ಲ ಅದು. ಪ್ರೀತಮ್ ಇನ್ನೂ ಕೊಡಿ ಅಂತ ನೋಡ್ತಾ ಇರೋದು. ಇದೆಲ್ಲ ಜಾಸ್ತಿ ರೂಢಿ ಮಾಡ್ಬೇಡ್ರಿ, ಅದನ್ನೇ ರೂಢಿ ಮಾಡ್ಕೊಂತ ಇದ್ದಾನೆ. ಬರ್ತಡೆಗೆ ಸ್ಪೆಷಲ್ ಒಂದ್ ದಿವಸ, ಎಲ್ಲ ದಿವಸ ಒಂದೇ ಸರಿ ತಿಂತಾರಲ್ಲ, ಸ್ಪೆಷಲ್ ಬೇಕಲ್ಲ ನನ್ನ ಬರ್ತಡೆಗೆ ಟ್ರೀಟ್. ಸೊ ಫ್ರೆಂಡ್ಸ್, ಆಯಿತು, ಇಷ್ಟೇನೆ ಇವತ್ತು ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್. ಹೊಸ ಡ್ರೆಸ್ ಇದೆ ತೊಗೊಂಡಿದ್ದು, ಯಾವಾಗಲೂ ಫ್ರಾಕ್ ತೊಗೊತಾ ಇದ್ವಲ್ಲ, ಸರಿ ನನಗೆ ಟಾಪು ಪ್ಯಾಂಟು ಬೇಕು ಅಂತ ಅಂದರು. ಇದು ಮತ್ತು ಒಂದೆರಡು ಟಿ ಶರ್ಟು ತೊಗೊಂಡ್ರು. ಪಿಂಕ್ ತುಂಬ ಇಷ್ಟ ಜಾಸ್ತಿ ಪ್ರಗತಿಗೆ, ಸೊ ಹಾಗಾಗಿ ಪಿಂಕ್ ಕಲರ್. ಆಮೇಲೆ ಪ್ರೀತಮ್ ಕೂಡ ಒಂದೇ ಸಮ ನೋಡಿ
ಬಿಡಮ್ಮ ಅಳಿಸ್ಬಾರ್ದು. ಅವನಿಗೆ ಕೇಕ್ ಬೇಕಂತೆ. ಕೇಕ್ ಬೇಕಾ ಪ್ರೀತು? ಪ್ರೀತಮ್ ಕೇಕ್ ಬೇಕಂತ. ಅವ್ರಿಗೇನು ಬೇಡವಾ? ಸೊ ನೋಡಿ, ಒಂದೇ ಒಂದ್ಸರಿ ಆ ಟೇಸ್ಟ್ ನೋಡಿರೋದಕ್ಕೆ ಹೆಂಗೆ ಅವ್ರ ಫ್ರೆಂಡ್ಸಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಸೀರಿಯಸ್ ಆಗಿ ಹುಷಾರಿಲ್ಲ. ಬಂದು ಮಲ್ಕೊಂಬಿಟ್ಟಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ನಾವು ದೇವಸ್ಥಾನಕ್ಕೂ ನಾನು ಹೋಗಿಲ್ಲ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಬಂದ್ಬಿಟ್ಟು ಮಟನ್ ಸಾಂಬಾರ್ ಮಾಡ್ತಾ ಇರೋದು. ಸ್ಪೆಷಲ್ ವ್ಯಕ್ತಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ ಅದೇ ಥರ ಈರುಳ್ಳಿ ಇಷ್ಟು ಸಣ್ಣ ಸಣ್ಣ ಕಟ್ ಮಾಡೋಂಗಿಲ್ಲ, ಎಣ್ಣೆಲಿ ಫ್ರೈ ಮಾಡೋದು. ಹಾಂ, ಅದಕ್ಕೆ ಮಿಕ್ಸಿಗೆ ಹಾಕೋದಕ್ಕೆ ಹಸಿರು ಮೆಣಸಿಗೆ ಹಾಕೋಂಗಿಲ್ಲ. ನಾನು ಒಂದು ಹೇಳಿದ್ರೆ ಇವ್ರು ಒಂದು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಂಬಾರು ಟೇಸ್ಟ್ ಹೋಗ್ಬಿಡುತ್ತೆ. ಸೊ ಜ್ವರ ಬಂದಿತ್ತಲ್ಲ, ಸೊ ಬಾಯಲ್ಲಾಗಿ ಒಂಥರ ಕಿಟ್ಟೋದಂಗೆ ಆಗಿತ್ತು. ಸಾಂಬಾರು ಮಾಡ್ಕೊಂಡು ತಿನ್ನೋಣ ಅಂತ. ಸೂಪಾ? ಚಾಪ್ಸಾ? ಮಟನ್ ಚಾಪ್ಸಾ? ಮಟನ್ ಚಾಪ್ಸ್ ಅರ್ಧ, ಸಾಂಬಾರು ಅರ್ಧ ಮಾಡಿದ್ರೆ ಸಾಂಬಾರು ಆದರೆ ಚೆನ್ನಾಗಿರುತ್ತೆ. ಏನಾದರೂ ಈ ಥರ ಹುಷಾರಿಲ್ಲ ಅಂದಾಗ ಯಾರಾದರೂ ಅಡುಗೆ ಮಾಡಿಕೊಟ್ರೇ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನಾವೆದ್ದು ನಿಂತ್ಕೊಂಡು ಮಾಡೋಕ್ಕೂ ಆಗಲ್ಲ. ಮತ್ತು ಊಟ ಇಲ್ದಂಗೆ ಇನ್ನೂ ಸುಸ್ತಾಗ್ತಾ ಇರ್ತಾರೆ. ಸೊ ಹಾಗಾಗಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಒಂದು ಸಣ್ಣ ಅಪ್ಡೇಟ್, ಯಾಕೆ ವ್ಲಾಗ್ ಆಗ್ತಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ. ನನಗೆ ಹುಷಾರಿರಲಿಲ್ಲ. ಸೊ ಆ ಒಂದು ರೀಸನ್. ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಬೇಕು. ನಾನು ಹೋಗ್ತಾ ಇದ್ದೀವಿ ನಾಳೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ಕಂಪ್ಲೀಟ್ ಚೆಕಪ್ ಮಾಡಿಸ್ಬೇಕು. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಿ ನನ್ನ ಮಗಂದು ತುಂಬ ಕಷ್ಟ ಆಗ್ತದೆ. ಅವನು ಒಂದು ಜಾಗದಲ್ಲಿರಲ್ಲ. ಒಂದು ನಿಮಿಷಕ್ಕೆ ಚೇಂಜ್ ಆಗ್ತಾನೆ ಇರ್ತಾನೆ. ಏನಪ್ಪ, ಏನು ಬೇಕು? ಆ್ಯಪಲ್ ಬೇಕಾ? ಹಬ್ಬ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಟನ್ ಸಾಂಬಾರು ಮಾಡಿ ಅಂತ ಅಂದರೆ ಮಟನ್ ಚಾಪ್ಸು ಫುಲ್ ತೆಳ್ಳಗಾಗ್ಬಿಟ್ಟೈತೆ. ದೋಸೆ ರೆಡಿ ಆಗ್ತಾ ಇದೆ. ಅದು ಕುದಿದ್ರೆ ಹಂಗೆ ಥರ ಮಾಡ್ತಿದ್ದಾರೆ.